ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಅಂತಂದರೆ ಷೇರುದಾರರ ಮೌಲ್ಯ ರಚನೆ ಅಧ್ಯಾಯದ ರಿವಿಷನ್ ಅಂದರೆ ಪುನರ್ಮನನವನ್ನು ಈಗ ಮಾಡೋಣ ಅಲ್ವಾ. ಈ ಅಧ್ಯಾಯನ ನಾವು ಅಭ್ಯಾಸ ಮಾಡಿದ್ದೀವಿ, ಇದರ ಪುನರ್ಮನನವನ್ನು ಈಗ ಮಾಡೋಣ. ಹಾಗಾದರೆ ಈ ಅಧ್ಯಾಯದಲ್ಲಿ ಯಾವ್ಯಾವ ವಿಚಾರಗಳು ನಾವು ಅಧ್ಯಯನ ಮಾಡಬೇಕು ಅಂದರೆ, ಮೊದಲನೇದಾಗಿ ಷೇರುದಾರರ ಮೌಲ್ಯ ರಚನೆ ಕುರಿತಾಗಿ ಅಧ್ಯಯನ. ಹಾಗೆಯೇ ಷೇರುದಾರರ ಮೌಲ್ಯ ರಚನೆಯಲ್ಲಿರುವಂತಹ ಹಣಕಾಸಿನ ಗುರಿ ಅಂದರೆ ಫೈನಾನ್ಷಿಯಲ್ ಸ್ಟ್ರಾಟಜಿ, ಫೈನಾನ್ಷಿಯಲ್ ಗೋಲ್ಸ್ ಹಣಕಾಸಿನ ಗುರಿ ಮತ್ತು ತಂತ್ರಗಳು ಅಲ್ವಾ, ಇದ್ರ ಬಗ್ಗೆ ಕುರಿತು ಅಧ್ಯಯನ ಮಾಡೋದು. ಹಾಗೆಯೇ ಮಾರ್ಕೆಟ್ ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ, ಹಾಗೆ ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್, ಹಾಗೆ ಇನ್ನೊಂದು ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದರ ಲರ್ನಿಂಗ್ ಆ್ಯಂಡ್ ಗ್ರೋತ್ ಪರ್ಸ್ಪೆಕ್ಟಿವ್, ಇದರ ಗ್ರಹಿಕೆ ಬಗ್ಗೆ, ಬೆಳವಣಿಗೆ ಮತ್ತು ಕಲಿಕೆ ಗ್ರಹಿಕೆ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗೆಯೇ ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತಂದರೆ ಮಹತ್ವ, ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ನ ಮಹತ್ವದ ಕುರಿತಾಗಿ, ಹಾಗೆ ಕಡೆಯದಾಗಿ ಅದರ ಅನುಷ್ಠಾನ, ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ನ ಅನುಷ್ಠಾನದ ಕುರಿತಾಗಿ ನಾವು ಒಂದು ರಿವಿಷನ್ನ ಪುನರ್ಮನನವನ್ನು ಈ ಒಂದು ಅವಧಿಯಲ್ಲಿ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಅಂತಂದರೆ ಷೇರುದಾರರ ಮೌಲ್ಯ ರಚನೆ ಏನು. ಹಾಗಾದರೆ ಏನಂದರೆ ಇಟ್ ಈಸ್ ದ ವ್ಯಾಲ್ಯೂ ಎಂಜಾಯ್ಡ್ ಬೈ ಎ ಶೇರ್ ಹೋಲ್ಡರ್, ಇಟ್ ಈಸ್ ದ ವ್ಯಾಲ್ಯೂ, ನೋಡ್ರಿ ವ್ಯಾಲ್ಯೂ ಮೌಲ್ಯ ಏನು, ಮೌಲ್ಯ ಬೈ ಎ ಶೇರ್ ಹೋಲ್ಡರ್ ಬೈ ಪೊಸೆಸಿಂಗ್ ಶೇರ್ಸ್ ಆಫ್ ಎ ಕಂಪನಿ ಅಂತಂದರೆ ಇದು ಕಂಪನಿಯ ಷೇರುಗಳನ್ನು ಹೊಂದುವ ಮೂಲಕ, ನೋಡ್ರಿ ಹೆಂಗೆಂದರೆ ಕಂಪನಿಯ ಷೇರುಗಳನ್ನು ಹೊಂದುವ ಮೂಲಕ ಷೇರುದಾರನು ಅನುಭವಿಸುವ ಮೌಲ್ಯವಾಗಿದೆ. ಹಾಗೆಯೇ ಇಟ್ ಈಸ್ ದ ವ್ಯಾಲ್ಯೂ ಡೆಲಿವರ್ಡ್ ಬೈ ದ ಕಂಪನಿ ಟು ದ ಶೇರ್ ಹೋಲ್ಡರ್ ಅಂತಂದರೆ ಇದು ಕಂಪನಿಯು ಷೇರುದಾರರಿಗೆ ತಲುಪಿಸಿದ ಮೌಲ್ಯವಾಗಿದೆ ಅಂತ. ಓಕೆ, ಹೆಂಗಂದರೆ ಈಗ ಒಂದು ಹೊಸದಾಗಿ ಬಿಸ್ನೆಸ್ ಆರಂಭ ಮಾಡಿದಾಗ ಬಿಸ್ನೆಸ್ಸು ಈಗ ಸುಮ್ಮನೆ ಆರಂಭ ಮಾಡೋಕ್ಕಾಗಲ್ಲ, ಹಣ ಬೇಕು. ಅದನ್ನು ಶೇರ್ ಮುಖಾಂತರ ಖರೀದಿ ಮಾಡಿರ್ತಾರೆ, ಅವರಿಗೆ ಬರುವಂಥ ಮೌಲ್ಯ ಇದು. ಅದರ ಅರ್ಥ ಏನು, ಷೇರುದಾರ ಕಂಪನಿಯ ಷೇರುಗಳನ್ನು ಖರೀದಿ ಮಾಡುವುದರ ಮುಖಾಂತರ ಪಡೆಯುವಂತಹ ಒಂದು ಮೌಲ್ಯವಾಗಿರುತ್ತದೆ. ಅದೇ ರೀತಿಯಾಗಿ ಕಂಪನಿಯು ಷೇರುದಾರರಿಗೆ ತಲುಪಿಸಿದ ಮೌಲ್ಯವಾಗಿದೆ ಅಂತ. ಓಕೆನಾ. ಸೊ ಇದಾದಮೇಲೆ ಮುಂದಿನ ಒಂದು ವಿಚಾರನ ತಿಳ್ಕೊಳ್ಳೋದಾದರೆ ನೋಡಿ, ಏನು ರೀಸನ್ಸ್, ಕಾರಣಗಳು ಯಾವುದು, ರೀಸನ್ಸ್ ಫಾರ್ ಗ್ರೋತ್ ಆಫ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂದರೆ ಷೇರುದಾರರ ಮೌಲ್ಯದ ಬೆಳವಣಿಗೆಗೆ ಕಾರಣಗಳು, ಅಭಿವೃದ್ಧಿಗೆ ಇರುವಂತಹ ಕಾರಣಗಳು. ರೀಸನ್ಸ್ ಫಾರ್ ದ ಗ್ರೋತ್ ಆಫ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಏನಪ್ಪ ಅಂದರೆ ಇದು ಆರ್ಥಿಕ ಅಭಿವೃದ್ಧಿ ಅಂತಂದರೆ ಫಿನಾನ್ಷಿಯಲ್ ಡೆವಲಪ್ಮೆಂಟ್. ಯಾವ ಒಂದು ರೀಸನ್ನಿಂದ ಷೇರುದಾರರ ಮೌಲ್ಯದ ಬೆಳವಣಿಗೆ ಆಗುತ್ತಪ್ಪ ಅಂತಂದರೆ ಆರ್ಥಿಕ ಅಭಿವೃದ್ಧಿ ಆಗೋದರಿಂದ ಅಲ್ವಾ. ಅದೇ ಥರ ಪೊಲಿಟಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಅಂತಂದರೆ ರಾಜಕೀಯ ಅಭಿವೃದ್ಧಿ ಮತ್ತು ಪರಿಸರದಲ್ಲಿನ ಬದಲಾವಣೆಗಳಿಂದ ಮೌಲ್ಯ ಹೆಚ್ಚಾಗ್ತದೆ, ಬೆಳವಣಿಗೆ ಆಗ್ತದೆ ಅಂತ. ಅದೇ ರೀತಿಯಾಗಿ ಎಕನಾಮಿಕ್ ಆ್ಯಂಡ್ ರಿಲೇಟೆಡ್ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಎಕಾನಮಿ ಅಂದರೆ ಆರ್ಥಿಕ ಮತ್ತು ಆರ್ಥಿಕತೆಯ ರಚನೆಯಲ್ಲಿನ ಬದಲಾವಣೆಗಳಿಗೆ ಈ ಒಂದು ಬೆಳವಣಿಗೆ ಸಂಬಂಧಿಸಿರ್ತದೆ. ಮತ್ತು ಬಹುಮುಖ್ಯವಾಗಿ ನೋಡಿದ್ರೆ ಕಂಪ್ಯಾರೇಟಿವ್ ಇಂಟರ್ನ್ಯಾಷನಲ್ ಎಕಾನಮಿ ಪರ್ಫಾರ್ಮೆನ್ಸ್. ನೋಡಿರಿ, ಕಂಪ್ಯಾರೇಟಿವ್ ಅಂದರೆ ತುಲನಾತ್ಮಕವಾಗಿರುವಂತಹ ಅಂತಾರಾಷ್ಟ್ರೀಯ ಆರ್ಥಿಕ ಸಾಧನೆ. ಹಾಗೆಯೇ ಇಂಟರ್ನ್ಯಾಷನಲೈಜೇಷನ್ ಆಫ್ ಕ್ಯಾಪಿಟಲ್ ಫ್ಲೋಸ್ ಅಂದರೆ ಬಂಡವಾಳ ಹರಿವಿನ ಅಂತಾರಾಷ್ಟ್ರೀಕರಣ ಅಂದರೆ ದೇಶೀಯ ಕಂಪನಿಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಗೆ ದಾಪುಗಾಲಿಟ್ಟಾಗ ಅಲ್ವಾ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಒಂದು ದಾಪುಗಾಲಿಟ್ಟಾಗ ಇಂಥವುದು ಒಂದು ಕ್ರಿಯೇಟ್ ಆಗುತ್ತೆ.
ಮತ್ತು ಮುಂದುವರೆದು ನೋಡೋದಾದ್ರೆ ಅಕಾಡೆಮಿಕ್ ಸ್ಪೆಷಲಿಸಮ್ ಆ್ಯಂಡ್ ಗ್ರೋಯಿಂಗ್ ದ ಪಾಪ್ಯುಲಾರಿಟಿ ಆಫ್ ರೇಷನಲ್ ಸೋಷಿಯಲ್ ಚಾಯ್ಸ್ ಥಿಯರಿ ಅಂತಂದರೆ ಶೈಕ್ಷಣಿಕ ವಿಶೇಷತೆ ಮತ್ತು ತರ್ಕಬದ್ಧ ಸಾಮಾಜಿಕ ಆಯ್ಕೆ ಸಿದ್ಧಾಂತದ ಜನಪ್ರಿಯತೆನ ಇದು ಹೆಚ್ಚಿಸುವ ಮುಖಾಂತರ ಏನಾಗುತ್ತೆ, ಷೇರುದಾರರ ಬೆಳವಣಿಗೆಗೆ ಇದು ಕಾರಣ ಆಗ್ತದೆ. ಮುಂದುವರಿದು ನೋಡೋದಾದ್ರೆ ಫಿನಾನ್ಷಿಯಲ್ ಗೋಲ್ಸ್ ಅಂಡ್ ಸ್ಟ್ರಾಟಜಿ ಅಂತಂದರೆ ಹಣಕಾಸಿನ ಗುರಿಗಳು ಮತ್ತು ತಂತ್ರಗಳು. ಏನಾಗಾದ್ರೆ ಇಟ್ ಈಸ್ ಅಡ್ವಾಂಟೇಜಸ್ ಫಾರ್ ದ ಎಂಟರ್ಪ್ರಿನೋರಿಯಲ್ ಬಿಸ್ನೆಸ್, ಅಂದರೆ ಇದು ಉದ್ಯಮಶೀಲತಾ ವ್ಯವಹಾರಕ್ಕೆ ಅನುಕೂಲವಾಗಿದೆ. ಹೇಗಪ್ಪ? ಬಿಕಾಸ್ ಕಂಪನೀಸ್ ವಿತ್ ಹೈಯರ್ ರೇಟ್ಸ್ ಆಫ್ ವ್ಯಾಲ್ಯೂ ಕ್ರಿಯೇಷನ್ ಕ್ಯಾನ್ ಗೋ faster, have improved access to capital materials, offer more opportunities to ಯಾರಿಗೆ ಎಂಪ್ಲಾಯೀಸ್ and have greater ability to self fund ಅಂತ. ಅಂದರೆ ಹೆಚ್ಚಿನ ಮೌಲ್ಯ ರಚನೆಯ ಕಂಪನಿಗಳು ಏನಾಗ್ಬೋದು, ವೇಗವಾಗಿ ಬೆಳೆಯಬಹುದು. ಹಾಗೆಯೇ ಬಂಡವಾಳ ಮಾರುಕಟ್ಟೆಗಳಿಗೆ ಸುಧಾರಿತ ಪ್ರವೇಶವನ್ನು ಹೊಂದಬಹುದು ಅಂತ. ಮುಂದುವರಿದು ಹೇಳೋದಾದರೆ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬಹುದು ಮತ್ತು ಸ್ವಯಂ ನಿಧಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಇದು ಹೊಂದಿರ್ತದೆ ಅಂತ. ಇದನ್ನು ನಾವೇನಂತ ಕರಿತೀವಿ, ಷೇರುದಾರರ ಮೌಲ್ಯ ರಚನೆಯಲ್ಲಿ, ಅಂದರೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನಲ್ಲಿ ಫಿನಾನ್ಷಿಯಲ್ ಗೋಲ್ಸ್ ಆ್ಯಂಡ್ ಸ್ಟ್ರಾಟಜಿ ಅಂತ. ನೆಕ್ಸ್ಟ್ ನೋಡೋದಾದ್ರೆ ಏನು ನೋಡ್ರಿ, ಇನ್ ಆರ್ಡರ್ ಟು maximize shareholder value, there are 3 main strategies for driving profitability in a company ಅಂತಂದರೆ ಷೇರುದಾರರ ಮೌಲ್ಯವನ್ನು ಗರಿಷ್ಠಗೊಳಿಸಲು, ಜಾಸ್ತಿ ಎಷ್ಟು ಆಗುತ್ತೋ ಅಷ್ಟು ಮಾಡೋಕ್ಕೋಸ್ಕರ ಕಂಪನಿಯಲ್ಲಿ ಲಾಭದಾಯಕತೆಯನ್ನು ಹೆಚ್ಚಿಸಲು 3 ಮುಖ್ಯ ತಂತ್ರಗಳಿವೆ. ಅಂದರೆ ಷೇರುದಾರರ ಮೌಲ್ಯ ಯಾವಾಗ ಜಾಸ್ತಿ ಆಗುವಂಥದ್ದು, ಕಂಪನಿ ಲಾಭ ಜಾಸ್ತಿ ಇದ್ದಾಗ ಮಾತ್ರ ಅವರ ಒಂದು ಮೌಲ್ಯ ಇಲ್ಲಿ ಹೆಚ್ಚಾಗ್ತದೆ ಅಂತ. ಹಂಗೆ ಮಾಡ್ಬೇಕಾದ್ರೆ ಏನಾಗಬೇಕು, ಲಾಭ ಜಾಸ್ತಿ ಮಾಡೋಕ್ಕೋಸ್ಕರ ಇಲ್ಲಿ 3 ಮುಖ್ಯ ತಂತ್ರಗಳಿವೆ ಅಂತ. ಯಾವ್ಯಾವುದಪ್ಪ ಅಂದರೆ ಮೊದಲನೇದು ರೆವಿನ್ಯೂ ಗ್ರೋತ್ ಅಂದರೆ ಕನ್ನಡದಲ್ಲಿ ಆದಾಯದ ಬೆಳವಣಿಗೆ. ಯಾವ ಥರ? ಫಾರ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಸ್ನೆಸ್, ಸೇಲ್ಸ್ ರೆವಿನ್ಯೂ ಕ್ಯಾನ್ ಬಿ ಇಂಪ್ರೂವ್ಡ್ ಥ್ರೂ ದ ಸ್ಟ್ರಾಟಜೀಸ್ ಆಫ್ ಸೇಲ್ಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆರ್ ಸೇಲ್ಸ್ ಪ್ರೈಸ್ ಇನ್ಫ್ಲೇಷನ್. ಅಂದರೆ ಯಾವುದೇ ಸರಕು ಮತ್ತು ಸೇವೆಗಳ ವ್ಯವಹಾರಗಳಿಗೆ, ನೋಡ್ರೇನು, ಯಾವುದೇ ಸರಕು ಮತ್ತು ಸೇವೆಗಳ ವ್ಯವಹಾರಗಳಿಗೆ ಮಾರಾಟ ಪ್ರಮಾಣ ಹೆಚ್ಚಳ ಅಥವಾ ಮಾರಾಟ ಬೆಲೆ ಹಣದುಬ್ಬರದ ತಂತ್ರಗಳ ಮೂಲಕ ಮಾರಾಟದ ಆದಾಯವನ್ನು ಸುಧಾರಿಸಬಹುದು. ಏನಂದರೆ ನೋಡಿ, ಷೇರುದಾರರ ಮೌಲ್ಯವನ್ನು ಏನು ರಚನೆ ಮಾಡ್ತಾ ಇದ್ವಿ, ಆ ಮೌಲ್ಯದನ್ನು ನಾವು ಹೆಚ್ಚು ಗರಿಷ್ಠ ಮಾಡಬೇಕಂದಾಗ ಇರುವಂಥ ಅಂಶ ಏನು, ಆದಾಯದ ಬೆಳವಣಿಗೆ ಆಗಬೇಕು. ಆದಾಯದ ಬೆಳವಣಿಗೆ ಆಗಬೇಕಂದಾಗ ಏನು ಮಾಡಬೇಕು, ಇಲ್ಲಿ ಮಾರಾಟದ ಪ್ರಮಾಣ ಹೆಚ್ಚಳ ಆಗಬೇಕು, ಅಥವಾ ಮಾರಾಟ ಬೆಲೆಯ ಹಣದುಬ್ಬರ ತಂತ್ರಗಳ ಮುಖಾಂತರ ಏನು ಮಾಡ್ಬೋದು, ಮಾರಾಟದ ಆದಾಯವನ್ನು ನಾವಿಲ್ಲಿ ಸುಧಾರಿಸ್ಬೋದು. ಹಿಂಗೆ ಸುಧಾರಿಸಿದ್ರೆ ಏನಾಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಇಲ್ಲಿ ಷೇರುದಾರರ ಮೌಲ್ಯವು ಕೂಡ ನಮಗೆ ಜಾಸ್ತಿ ಆಗ್ತದೆ ಅಂತ. ಆಯಿತಾ? ಹಿಂಗಾದ್ಮೇಲೆ ಮತ್ತೆ ಎರಡನೆಯ ಒಂದು ಅಂಶವನ್ನು ನಾವಿಲ್ಲಿ ನೋಡೋದಾದರೆ, ಇಲ್ಲಿ ನೋಡ್ರಿ, ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂತ. ಇನ್ಕ್ರೀಸಿಂಗ್ ಆಪರೇಟಿಂಗ್ ಮಾರ್ಜಿನ್ ಅಂದರೆ ಏನು ಕಾರ್ಯ ನಿರ್ವಹಿಸ್ತಾರೆ ಅದರ ಅಂಚನ್ನು ಅಲ್ವಾ, ಆಪರೇಟಿಂಗ್ ಅಂಚು, ಇದನ್ನು ನಾವು ಹೆಚ್ಚಿಗೆ ಮಾಡೋದ್ರ ಮುಖಾಂತರ. ಹೇಗೆ? ಬಿಸೈಡ್ಸ್ ಮ್ಯಾಕ್ಸಿಮೈಸಿಂಗ್ ಸೇಲ್ಸ್, ಎ ಬಿಸ್ನೆಸ್ ಮಸ್ಟ್ ಐಡೆಂಟಿಫೈ ಫೀಸಿಬಲ್ ಅಪ್ರೋಚಸ್, ನೋಡೇನು, ಫೀಸಿಬಲ್ ಅಪ್ರೋಚಸ್ ಟು ಕಾಸ್ಟ್ ರಿಡಕ್ಷನ್ ಲೀಡಿಂಗ್ ಟು ಆಪ್ಟಿಮಲ್ ಆಪರೇಟಿಂಗ್ ಮಾರ್ಜಿನ್ ಅಂತ. ಅಂದರೆ ಮಾರಾಟವನ್ನು ಹೆಚ್ಚಿಸುವುದರ ಜೊತೆಗೆ ವ್ಯವಹಾರವು ವೆಚ್ಚ ಕಡಿತಕ್ಕೆ ಕಾರ್ಯಸಾಧುವಾದ ವಿಧಾನವನ್ನು ಗುರುತಿಸಬೇಕು. ನಾವು ಮೊದಲನೇ ಅಂಶದಲ್ಲಿ ಏನು ಮಾಡಿದ್ವಿ, ಅಲ್ಲಿ ಆದಾಯದ ಬೆಳವಣಿಗೆ ಮುಖಾಂತರ ಮೌಲ್ಯವನ್ನು ಹೆಚ್ಚಿಸ್ಬೋದು ಅಂತ. ಇಲ್ಲಿ ಎರಡನೇದಲ್ಲಿ ಯಾವ ಥರ ಅಂತಂದರೆ, ಇಲ್ಲಿ ಮಾರಾಟದ
ಒಂದು ಹೆಚ್ಚಿಸುವುದರ ಜೊತೆಗೆ ಏನು ಮಾಡುತ್ತದು, ವ್ಯವಹಾರದಲ್ಲಿರುವಂತಹ ವೆಚ್ಚವನ್ನು, ಎಕ್ಸ್ಪೆನ್ಸಸ್ಸನ್ನು ಕಡಿಮೆ ಮಾಡುವ ಮುಖಾಂತರನೂ ಕೂಡ ನಾವೇನು ಮಾಡಬೇಕು, ಹೆಚ್ಚಿಸ್ಬೋದು. ಹಾಗೆ ಏನು ಮಾಡಬೇಕು, ಆ ವೆಚ್ಚ ಕಡಿತಕ್ಕೆ ಇರುವಂತಹ ಕಾರ್ಯಸಾಧವಾದ ವಿಧಾನಗಳನ್ನು ಗುರುತಿಸುವ ಮುಖಾಂತರನೂ ಕೂಡ ನಾವಿಲ್ಲಿ ಏನು ಮಾಡ್ಬೋದು, ಷೇರುದಾರರ ಮೌಲ್ಯವನ್ನು ಹೆಚ್ಚು ಮಾಡ್ಬೋದು ಅಲ್ವಾ. ಹಾಗೆ ಇನ್ನೊಂದಿದೆ ನೋಡ್ರಿ, ಮೂರನೇ ಅಂಶ ಏನು, ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಎಫಿಷಿಯನ್ಸಿ ಅಂತ. ಅಂದರೆ ಹೆಚ್ಚುತ್ತಿರುವ ಬಂಡವಾಳ ದಕ್ಷತೆ, ಅಂದರೆ ಬಂಡವಾಳ ದಕ್ಷತೆಯನ್ನು ಹೆಚ್ಚಿಸುವುದು ಅಂತ. ಬಂಡವಾಳ ಏನಿದೆ ಅದರ ದಕ್ಷತೆಯನ್ನು ಹೆಚ್ಚಿಸುವುದು ಹೇಗೆ, ಕ್ಯಾಪಿಟಲ್ ಎಫಿಷಿಯನ್ಸಿ ರಿಫ್ಲೆಕ್ಟ್ಸ್ ಹೌ ಎಫಿಷಿಯೆಂಟ್ಲಿ ಎ ಕಂಪನಿ ಈಸ್ ಡಿಪ್ಲಾಯಿಂಗ್ ಇಟ್ಸ್ ಕ್ಯಾಶ್ ಇನ್ ಇಟ್ಸ್ ಆಪರೇಷನ್ಸ್ ಅಂತಂದರೆ ಕಂಪನಿಯು ತನ್ನ ಕಾರ್ಯಾಚರಣೆಯಲ್ಲಿ ತನ್ನ ಹಣವನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿಯೋಜಿಸುತ್ತಿದೆ ಅಥವಾ ಬಳಸುತ್ತಿದೆ ಎಂಬುದನ್ನು ಬಂಡವಾಳ ದಕ್ಷತೆಯು ಪ್ರತಿಬಿಂಬಿಸ್ತದೆ. ಈಗ ಕಂಪ್ನಿಗೆ ಎಕ್ಸಾಂಪಲ್ಲು ₹100 ಇದ್ದರೆ ಆ ₹100 ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತಾ ಇದೀವಿ ಅಂತ ಅಲ್ವಾ. ಬಳಸೋದಂದ್ರೆ ಎಲ್ಲ ರೀತಿಯೂ ಬಳಸ್ಬೋದು ದುಡ್ಡನ್ನು, ಆದರೆ ಅದನ್ನು ಪರಿಣಾಮಕಾರಿಯಾಗಿ ಬಳಸುವಂಥದ್ದು. ಯಾವುದೇ ಕಂಪನಿಯ ಒಂದು ದಕ್ಷತೆ ನೋಡಬೇಕಂದ್ರೆ ಅದರಲ್ಲಿರುವಂಥ ಬಂಡವಾಳದ ಒಂದು ಏನು ನಾವು ಪರಿಣಾಮಕಾರಿ ಖರ್ಚು ಮಾಡ್ತೀವಲ್ಲ ಆ ಖರ್ಚನ್ನು ಪ್ರತಿಬಿಂಬಿಸುತ್ತೆ. ಹೀಗೆ ನಾವು ಪರಿಣಾಮಕಾರವಾಗಿ ಖರ್ಚು ಮಾಡಿದಾಗ ಏನಾಗುತ್ತೆ, ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ಲಿ ನಾವು ಖರ್ಚು ಮಾಡಿದಾಗ ಆಟೋಮೆಟಿಕಲಿ ನಮಗೆ ಕಾಸ್ಟ್ ರಿಡಕ್ಷನ್ ಕೂಡ ಆಗ್ತದೆ ಅಲ್ವಾ. ಇಲ್ಲಿ ಏನಾಗ್ತದೆ, ಕಾಸ್ಟ್ ರಿಡಕ್ಷನ್ ಆಗ್ತದೆ. ಹಾಗೇನೆ ಇಲ್ಲಿರುವಂತಹ ಲೂಪ್ ಹೋಲ್ಸ್ ಅಂದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳ್ತದೆ. ಆಟೋಮೆಟಿಕ್ ಆಗಿ ಇದರ ಬೆಳವಣಿಗೆ ನಮಗಿಲ್ಲಿ ಹೆಚ್ಚಾಗ್ತಾ ಬರ್ತದೆ ಅಂತ. ಓಕೆ, ಹಾಗೆ ಮುಂದುವರಿದು ನೋಡೋದಾದರೆ ಈಗ ಹೊಸ ಕಾನ್ಸೆಪ್ಟು, ಷೇರುದಾರರ ಮೌಲ್ಯ ರಚನೆಯಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್. ಏನು ಹಾಗಾದರೆ, ಇಟ್ ಈಸ್ ದ ಅಮೌಂಟ್ ಆಫ್ ವೆಲ್ತ್ ದಟ್ ಎ ಕಂಪನಿ ಈಸ್ ಏಬಲ್ ಟು ಕ್ರಿಯೇಟ್ ಫಾರ್ ಇಟ್ಸ್ ಸ್ಟೇಕ್ ಹೋಲ್ಡರ್ಸ್ ಸಿನ್ಸ್ ಇಟ್ಸ್ ಫೌಂಡೇಶನ್. ಅಂದರೆ ಕಂಪನಿಯು ಅಂದರೆ ವ್ಯಾಪಾರ ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ತನ್ನ ಮಧ್ಯಸ್ಥಗಾರರಿಗಾಗಿ ರಚಿಸಲು ಸಾಧ್ಯವಾಗುವ ಸಂಪತ್ತಿನ ಪ್ರಮಾಣ. ಹಾಗೇನೆ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಇನ್ ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ, ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನಿ ಸ್ಟಾಕ್ ಆ್ಯಂಡ್ ದ ಇನಿಷಿಯಲ್ ಕ್ಯಾಪಿಟಲ್ ದಟ್ ವಾಸ್ ಇನ್ವೆಸ್ಟೆಡ್ ಇನ್ ದ ಕಂಪನಿ ಬೈ ಬೋತ್ ಬಾಂಡ್ ಹೋಲ್ಡರ್ ಆ್ಯಂಡ್ ಸ್ಟಾಕ್ ಹೋಲ್ಡರ್ಸ್. ಅಂದರೆ ಸರಳವಾಗಿ ಇದನ್ನು ಇನ್ನೂ ಹೇಳೋದಾದರೆ, ಇದು ಕಂಪನಿಯ ಷೇರುಗಳ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ ಮತ್ತು ಬಾಂಡ್ ಹೋಲ್ಡರ್ಗಳು ಮತ್ತು ಷೇರುದಾರರಿಂದ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಆರಂಭಿಕ ಬಂಡವಾಳದ ನಡುವಿನ ವ್ಯತ್ಯಾಸ ಆಗಿರ್ತದೆ. ಓಕೆ, ಹಾಗಾದರೆ ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡನ್ನು ನಾವು ಫೈಂಡ್ ಔಟ್ ಮಾಡೋ ರೀತಿಗಳು ಹೇಗಪ್ಪ ಅಂದರೆ ಏನು, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎ ಫರ್ಮ್ ಆ್ಯಂಡ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಇನ್ವೆಸ್ಟರ್ಸ್. ಅಂದರೆ ಇದು ಸಂಸ್ಥೆಯ ಪ್ರಸ್ತುತ ಮಾರುಕಟ್ಟೆಯ ಮೌಲ್ಯ ಮತ್ತು ಹೂಡಿಕೆದಾರರು ನೀಡಿದ ಬಂಡವಾಳದ ನಡುವಿನ ವ್ಯತ್ಯಾಸವಾಗಿದೆ. ಅಂದರೆ ಯಾರೋ ಒಬ್ಬ ಇನ್ವೆಸ್ಟರ್ ಏನು ಮಾಡಿರ್ತಾರೆ, ಹೂಡಿಕೆದಾರ ಆರಂಭದಲ್ಲಿ ಆತನು ₹1000 ಬಂಡವಾಳ ಹೂಡಿರ್ತಾನೆ ಅಲ್ವಾ. ಆದರೆ ಅದು ಸ್ಟಾರ್ಟಿಂಗಲ್ಲಿ ಹೂಡಿಕೆ ಮಾಡಿದಂಥ ಬಂಡವಾಳ ₹1000 ಅಷ್ಟೇ ಇರೋದಿಲ್ಲ, ಈಗ ಅದು ₹1100 ಬೇಕಾಗಿರ್ಬೋದು. ಅಂದರೆ ಇದರ ನಡುವೆ ವ್ಯತ್ಯಾಸ ಎಷ್ಟು, 100. ಇದನ್ನೇ ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೀವಿ. ಅಂದರೆ ಆತ ವ್ಯಾಪಾರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರುವಂಥ ಮೊತ್ತ 1000 ಆಗಿರ್ತದೆ, ಆದರೆ ಇವಾಗಿನ ಅದರ ಮೊತ್ತ ಎಷ್ಟಾಗಿರ್ತದೆ, ಮಾರುಕಟ್ಟೆಯಲ್ಲಿ ಬೆಳವಣಿಗೆ 1100 ಆಗಿರುತ್ತೆ. ಅಂದರೆ ಬೆಳವಣಿಗೆ ಆದಂಥ ಮೊತ್ತ ಎಷ್ಟು, ₹100. ಈ ₹100 ಏನಿದೆ ಇದನ್ನು ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳಿ ಕರಿತೀವಿ. ಕೆಲವು ಸಲ ಇಲ್ಲಿ ನೋಡ್ರಿ ಏನು, ಇಫ್ MVA ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆ್ಯಡೆಡ್ ಈಸ್ ಪಾಸಿಟಿವ್, ನೋಡಿ ಇದು ಪಾಸಿಟಿವ್ ಆಯಿತು, ಏನಾಗುತ್ತೆ ಅದು ಆ್ಯಡೆಡ್ ವ್ಯಾಲ್ಯೂ, ಮಾರ್ಕೆಟ್ ಆ್ಯಡೆಡ್ ವ್ಯಾಲ್ಯೂ ಅಂತ ಆಗುತ್ತೆ. ಅದು ಇನ್ ಕೇಸ್ ನೆಗೆಟಿವ್ ಅಂದರೆ ಆತ ₹1000 ಹೂಡಿಕೆ ಮಾಡಿರ್ತಾನೆ, ಆದರೆ ಒಂದು ವರ್ಷದಲ್ಲಿ ಅದರ ಒಂದು ಎಕ್ಸಾಂಪಲ್, ಒಂದು ವರ್ಷನೇ ಅಂತ ಅಂದ್ಕೊಂಡ್ರೆ, ಈಗ ಈ ವರ್ಷ ಹೂಡಿಕೆ ಮಾಡಿರ್ತಾನೆ ಅನ್ಕೊಳ್ಳೋಣ ₹1000, ಮುಂದಿನ ವರ್ಷಕ್ಕೆ ಅದರ ಮೌಲ್ಯ ಏನಾದರೂ ₹970 ಆದರೆ ನಮಗೆ ಶಾರ್ಟೇಜು ₹30 ಆಯಿತು. ಅಂದರೆ ಏನಾಯಿತು, ನೆಗೆಟಿವ್ ಆಯಿತು. ಹಿಂಗಾದಾಗ ಏನಾಗುತ್ತದು
ಮಾರ್ಕೆಟ್ ಡಿಸ್ಟ್ರಾಯ್ಡ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಆಯ್ತಾ, ಅದನ್ನ ಸರಳವಾಗಿ ಕಂಡುಹಿಡಿಯಬಹುದು. ಸೂತ್ರ ಇದೆ MVA ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಡೆಡ್ ಈಕ್ವಲ್ಸ್ ಟು V ಮೈನಸ್ K. ಅಂದರೆ ವಿ ಅಂದ್ರೆ ಏನು? ಇಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ಲೂಡಿಂಗ್ ದ ವ್ಯಾಲ್ಯೂ ಆಫ್ ದ ಫರ್ಮ್ಸ್ ಈಕ್ವಿಟಿ ಅಂಡ್ ಡೆಟ್ ಅಲ್ವಾ. K ಅಂದ್ರೇನು? ಇಟ್ ಇಸ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫರ್ಮ್. ಅಂದರೆ ಇದು ಆರಂಭಿಕವಾಗಿ ಹೂಡಿಕೆ ಮಾಡಿದಂಥ ಬಂಡವಾಳ ಆಗಿರುತ್ತೆ. ಇದು ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ ಆಗಿರುತ್ತೆ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟು ನಾವು ಮುಂದಿನ ಒಂದು ಅಂಶ ನೋಡೋಣ. ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ. ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ಅಂತ ಏನಾಗಂದ್ರೆ ಇಟ್ ಇಸ್ ಆಲ್ಸೋ ನೋನ್ ಆಸ್ ಬುಕ್ ಟು ಮಾರ್ಕೆಟ್ ರೇಷಿಯೋ ಅಂತ ಎಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಬುಕ್ ಟು ಮಾರ್ಕೆಟ್ ರೇಷಿಯೋ. ಹಾಗೇನೆ ಇಟ್ ಈಸ್ ಒನ್ ಇಂಡಿಕೇಟರ್ ಆಫ್ ಕಂಪನೀಸ್ ವ್ಯಾಲ್ಯೂ. ಇಟ್ ಈಸ್ ಒನ್ ಇಂಡಿಕೇಟರ್ ಆಫ್ ಕಂಪನೀಸ್ ವ್ಯಾಲ್ಯೂ ಅಂತ. ಹಾಗೇನೆ ದ ರೇಷಿಯೋ ಕಂಪೇರ್ಸ್ ಎ ಫರ್ಮ್ ಬುಕ್ ವ್ಯಾಲ್ಯೂ ಟು ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಕಂಪನಿಯಲ್ಲಿ ಏನು ಪುಸ್ತಕದ ಮೌಲ್ಯ ಇರುತ್ತೆ ಆ ಮೌಲ್ಯವನ್ನು ಮಾರುಕಟ್ಟೆ ಮೌಲ್ಯದೊಂದಿಗೆ ಏನು ಮಾಡುವಂಥದ್ದು? ಹೋಲಿಕೆ ಮಾಡುವಂಥದ್ದು. ಈಗ ಇನ್ನು ಎಲಾಬ್ರೇಟ್ ಆಗಿ ನೋಡಿದ್ರೆ ಎ ಫರ್ಮ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಡಿಟರ್ಮಿನ್ಡ್ ಬೈ ಇಟ್ಸ್ ಶೇರ್ ಪ್ರೈಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂಡ್ ದ ನಂಬರ್ ಆಫ್ ಶೇರ್ಸ್ ಇಟ್ ಹ್ಯಾಸ್ ಔಟ್ಸ್ಟ್ಯಾಂಡಿಂಗ್ ವಿಚ್ ಈಸ್ ಇಟ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅಂತಂದರೆ ಸಂಸ್ಥೆಯ ಮಾರುಕಟ್ಟೆ ಮೌಲ್ಯವನ್ನು ಷೇರು ಮಾರುಕಟ್ಟೆಯಲ್ಲಿನ ಅದರ ಷೇರು ಬೆಲೆ ಮತ್ತು ಅದು ಬಾಕಿ ಇರುವ ಷೇರುಗಳ ಸಂಖ್ಯೆಯಿಂದ ಏನು ಷೇರುಗಳ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ. ಅದು ಅದರ ಮಾರುಕಟ್ಟೆಯ ಬಂಡವಾಳೀಕರಣ ಆಗಿರ್ತದೆ ಅಲ್ವಾ. ಷೇರಿನ ಬೆಲೆ ಮತ್ತು ಇದು ಷೇರುಗಳ ಸಂಖ್ಯೆಯಿಂದ. ಈಗಾಗಲೇ ಶೇರ್ಗೆ ಇರುವಂಥ ಮಾರುಕಟ್ಟೆ ಬೆಲೆ ಮತ್ತು ಬಾಕಿ ಇರುವ ಆಲ್ರೆಡಿ ಔಟ್ಸ್ಟ್ಯಾಂಡಿಂಗ್ ಏನು ಶೇರ್ಸ್ ಇದೆ ಅದರ ಒಂದು ಸಂಖ್ಯೆಗಳ ಅನುಗುಣವಾಗಿ ಇದರ ಒಂದು ಮೌಲ್ಯವನ್ನು ಇಲ್ಲಿ ನಿರ್ಧರಿಸಲಾಗ್ತದೆ. ಓಕೆ, ಇದನ್ನು ನಾವು ಹೇಗೆ ಪತ್ತೆ ಹಚ್ಚೋದು? ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ಆರ್ ಮಾರ್ಕೆಟ್ ಟು ಬುಕ್ ರೇಷಿಯೋ. ನೋಡ್ರಿ, ಮಾರ್ಕೆಟ್ ಟು ಬುಕ್ ರೇಷಿಯೋ ಅಂದರೆ ಮಾರ್ಕೆಟ್ ಟು ಬುಕ್ ವ್ಯಾಲ್ಯೂ ಕಂಡುಹಿಡಿಯಬೇಕಾದ್ರೆ ಏನಿರ್ಬೇಕು ನಮಗೆ? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಮಾರುಕಟ್ಟೆಯ ಬಂಡವಾಳೀಕರಣ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಕ್ಯಾಪಿಟಲೈಸೇಷನ್ ಹೆಂಗೆ ಕಂಡುಹಿಡಿಯುವಂಥದ್ದು? ಹೇಗಂತಂದರೆ ಪ್ರಸ್ತುತದ ಮಾರುಕಟ್ಟೆ ಮೌಲ್ಯ ಪ್ರೈಸ್ ಪರ್ ಶೇರ್ ಟೋಟಲ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಈಗಾಗಲೇ ಇರುವಂಥ ಶೇರ್ಸು ಹಾಗೂ ಅದರ ಪ್ರಸ್ತುತದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ನೆಟ್ ಬುಕ್ ವ್ಯಾಲ್ಯೂ ಅಂದರೆ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟಿ. ಅಂದರೆ ಒಟ್ಟು ಆಸ್ತಿಯಲ್ಲಿ ಹೊಣೆಗಾರಿಕೆಯನ್ನು ಕಳೆಯುವಂಥದ್ದು. ಇದರ ಮುಖಾಂತರ ಬಂದಾಗ ಮೊತ್ತದಿಂದ ನಾವು ಇಲ್ಲಿ ಡಿವೈಡ್ ಮಾಡಿದಾಗ ಯಾವ ಥರ ಇಲ್ಲೇನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ ಅದನ್ನು ನಾವು ಬುಕ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದಾಗ ಅಂದರೆ ನಮಗೆ ಈ ಒಂದು ಮಾರ್ಕೆಟ್ ಟು ಬುಕ್ ರೇಷಿಯೋ ಕಂಡು ಬರ್ತದೆ. ಓಕೆ, ಸೊ ಮುಂದುವರಿದು ನೋಡೋದಾದರೆ ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ ಅಂತ. ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ ಹೇಗಪ್ಪ ಇದು ಅಂತಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಕನಾಮಿಕ್ ಪ್ರಾಫಿಟ್. ಅಂದರೆ ಇದನ್ನು ಆರ್ಥಿಕ ಲಾಭ ಎಂದೂ ಕರೀತಾರೆ. ಏನು ಮಾಡುತ್ತೆ? ಏಮ್ಸ್ ಟು ಕ್ಯಾಲ್ಕುಲೇಟ್ ದ ಟ್ರೂ ಎಕನಾಮಿಕ್ ಪ್ರಾಫಿಟ್ ಆಫ್ ಎ ಕಂಪನಿ. ಅಂತಂದರೆ ಕಂಪನಿಯ ನಿಜವಾದ ಅಥವಾ ನೈಜವಾದ ಆರ್ಥಿಕ ಲಾಭವನ್ನು ಲೆಕ್ಕ ಹಾಕುವ ಗುರಿಯನ್ನು ಇದು ಹೊಂದಿರ್ತದೆ ಅಲ್ವಾ. ಎಕನಾಮಿಕ್ ವ್ಯಾಲ್ಯೂ ಅಂತಂದರೆ ಏನು? ಇಟ್ಸ್ ಎ ಎಕನಾಮಿಕ್ ಪ್ರಾಫಿಟ್ಟು. ಹಾಗೆ ಇದರ ಮುಖ್ಯ ಗುರಿ ಏನಂತಂದರೆ ಕಂಪನಿಯ ನೈಜ ಆರ್ಥಿಕ ಲಾಭವನ್ನು ಅಲ್ವಾ, ನೈಜವಾದಂತಹ ಆರ್ಥಿಕ ಲಾಭವನ್ನು ಕಂಡುಹಿಡಿಯೋದಾಗಿರ್ತದೆ ಇದರ ಗುರಿ. ಅದೇ ರೀತಿ ನೋಡೋದಾದರೆ ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ವ್ಯಾಲ್ಯೂ ಆಫ್ ಕಂಪನಿ ಜನರೇಟ್ಸ್ ಫ್ರಮ್ ಫಂಡ್ಸ್ ಇನ್ವೆಸ್ಟೆಡ್ ಇನ್ ಇಟ್. ಅಂತಂದರೆ ಕಂಪನಿಯು ಹೂಡಿಕೆ ಮಾಡಿದ ನಿಧಿಯಿಂದ ಉತ್ಪತ್ತಿಯಾಗುವ ಮೌಲ್ಯವನ್ನು ಅಳೆಯಲು ಇದನ್ನು ಬಳಸಲಾಗ್ತದೆ. ಈಗ ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ವ್ಯಾಪಾರ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ವೆಸ್ಟ್ಮೆಂಟ್ ಆದಮೇಲೆ ಅದರಿಂದ ಉತ್ಪತ್ತಿಯಾಗುವಂಥ ನೋಡಿ ಏನೋ ಕಂಪನಿ ಹೂಡಿಕೆ ಮಾಡಿದ ನಿಧಿಯಿಂದ ಉತ್ಪತ್ತಿಯಾಗುವ ಮೌಲ್ಯ ಅಂದರೆ ಲಾಭ ಅನ್ಬೋದು ಅಥವಾ ವ್ಯಾಲ್ಯೂ. ಇದನ್ನು ಅಳಿಯೋಕ್ಕೆ ಇದನ್ನು ಎಕನಾಮಿಕ್ ವ್ಯಾಲ್ಯೂ ಆಡೆಡನ್ನು ಇಲ್ಲಿ ಬಳಸಲಾಗ್ತದೆ ಅಂತ. ಓಕೆ, ಹಾಗೆ ಮತ್ತೆ ಮುಂದುವರೆದು ನೋಡಿದ್ರೆ ಲಕ್ಷಣಗಳು ಏನು ಲಕ್ಷಣ ಇದೆ ಅಂದರೆ
ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಇಟ್ ಈಸ್ ಈಕ್ವಲ್ ಟು ಆಫ್ಟರ್ ಟ್ಯಾಕ್ಸ್ ಆಪರೇಟಿಂಗ್ ಇನ್ಕಮ್. ಆಫ್ಟರ್ ಟ್ಯಾಕ್ಸ್ ನೋಡ್ರಿ, ಆಫ್ಟರ್ ಅಂದರೆ ತೆರಿಗೆ ನಂತರದ ಕಾರ್ಯಾಚರಣೆಯ ಆದಾಯ ಮೈನಸ್ ಡಿಸೈರ್ಡ್ ಇನ್ಕಮ್ ಮಿನಿಮಮ್ ರಿಕ್ವೈರ್ಡ್. ಅಂದರೆ ಆರ್ಥಿಕ ಮೌಲ್ಯವರ್ಧನೆಯ ತೆರಿಗೆ ನಂತರದ ಕಾರ್ಯಾಚರಣೆ ಆದಾಯವನ್ನು ಯಾವುದರಿಂದ ಅಪೇಕ್ಷಿತ ಆದಾಯ ಅಥವಾ ಕನಿಷ್ಠ ಅಗತ್ಯ ಆದಾಯಕ್ಕೆ ಸಮವಾಗಿರ್ತದೆ ಅಂತ ಇದರ ಒಂದು ಲಕ್ಷಣ. ಇದನ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ EVA ಈಕ್ವಲ್ಸ್ ಆಫ್ಟರ್ ಟ್ಯಾಕ್ಸ್ ಆಪರೇಟಿಂಗ್ ಇನ್ಕಮ್ ಮೈನಸ್ ಡಿಸೈರ್ಡ್ ಇನ್ಕಮ್. ಆಫ್ಟರ್ ಟ್ಯಾಕ್ಸ್ ಆಪರೇಟಿಂಗ್ ಇನ್ಕಮ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಆಪರೇಟಿಂಗ್ ಇನ್ಕಮ್ ಕಾರ್ಯಾಚರಣೆ ಆದಾಯ ಅದನ್ನು ತೆರಿಗೆ ದರದಿಂದ ನಾವು ಗುಣಿಸ್ತೀವಿ 1 ಮೈನಸ್ ಟ್ಯಾಕ್ಸ್ ರೇಟ್ ಅಲ್ವಾ. ಡಿಸೈರ್ಡ್ ಇನ್ಕಮ್ ಹೇಗೆ ಮಾಡ್ತೀವಿ? ಮಿನಿಮಮ್ ರೇಟ್ ಆಫ್ ರಿಟರ್ನ್ ಇಂಟು ಆಪರೇಟಿಂಗ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಓಕೆ, ಇದರ ಮುಖಾಂತರ ನಾವು ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಈಗ ಏನು ದ ಲರ್ನಿಂಗ್ ಆ್ಯಂಡ್ ಗ್ರೋತ್ ಆಫ್ ಪರ್ಸ್ಪೆಕ್ಟಿವ್, ಕಲಿಕೆ ಮತ್ತು ಬೆಳವಣಿಗೆಯ ಗ್ರಹಿಕೆ ಹೇಗೆ? ಇಟ್ ಈಸ್ ಎ ಮ್ಯಾನೇಜ್ಮೆಂಟ್ ಟೂಲ್ ದಟ್ ಪ್ರೊವೈಡ್ಸ್ ಸ್ಟೇಕ್ ಹೋಲ್ಡರ್ಸ್ ವಿತ್ ಕಾಂಪ್ರಹೆನ್ಸಿವ್ ಮೆಜರ್ ಆಫ್ ಹೌ ದ ಆರ್ಗನೈಸೇಷನ್ ಈಸ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ದ ಅಚೀವ್ಮೆಂಟ್ ಆಫ್ ಇಟ್ಸ್ ಸ್ಟ್ರಾಟಜಿಕ್ ಗೋಲ್ಸ್. ಅಂದರೆ ಇದು ನಿರ್ವಹಣೆಯ ಒಂದು ಸಾಧನ ಆಗಿದೆ. ಓಕೆ, ಆದರೆ ಯಾವ ಥರ ಸಂಸ್ಥೆಯು ತನ್ನ ಕಾರ್ಯತಂತ್ರದ ಗುರಿಗಳ ಸಾಧನೆಯತ್ತ ಹೇಗೆ ಪ್ರಗತಿ ಸಾಧಿಸುತ್ತಿದೆ? ಯಾವಾಗೆ ಸಂಸ್ಥೆಯು ತನ್ನ ಕಾರ್ಯತಂತ್ರದ ಗುರಿಗಳ ಸಾಧನೆಯತ್ತ ಹೇಗೆ ಪ್ರಗತಿಯನ್ನು ಸಾಧಿಸುತ್ತಿದೆ ಎಂಬುದರ ಸಮಗ್ರ ಅಳತೆಯನ್ನು ಮಧ್ಯಸ್ಥಗಾರನಿಗೆ ಒದಗಿಸುತ್ತದೆ. ಅಂದರೆ ಈಗ ಒಂದು ಗುರಿ ಇದೆ, ಇಲ್ಲೊಂದು ಅಲ್ವಾ ಟಾರ್ಗೆಟ್ ಇದೆ, ಇಲ್ಲಿ ವ್ಯಾಪಾರ ಸಂಸ್ಥೆ ಇದೆ, ಈ ಗುರಿಯನ್ನು ತಲುಪಬೇಕು, ನಿರ್ದಿಷ್ಟ ಗುರಿ. ಇದನ್ನು ತಲುಪೋಕ್ಕೋಸ್ಕರ ಇರುವಂತಹ ಕಾರ್ಯತಂತ್ರಗಳು ಅಲ್ವಾ, ಅದು ಹೇಗೆ ಇಂಪ್ರೂವ್ ಅಂದರೆ ಪ್ರಗತಿ ಕಾಣ್ತಾ ಇದೆ, ಅಲ್ಲೇ ಸ್ಟಿಕಾನ್ ಆಗಿದೆಯಾ ಕಾರ್ಯತಂತ್ರಗಳು, ಇಲ್ಲ ಅದರ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಇದರ ಸಂಪೂರ್ಣ ಮಾಹಿತಿಯನ್ನು ಏನು ಮಾಡ್ತದೆ ಇದು ಸ್ಟೇಕ್ ಅಂದರೆ ಮಧ್ಯಸ್ಥಗಾರನಿಗೆ ಈ ಒಂದು ಮಾಹಿತಿಯನ್ನು ಇದು ತಲುಪಿಸ್ಕೊಡ್ತದೆ ಅಲ್ವಾ. ಹಾಗೆ ಇದರಿಂದ ಏನಾಗ್ತದೆ, ತಲುಪಿಸಿದಾಗ ಅಲ್ಲಿ ನಮಗೆ ಬೆಳವಣಿಗೆ ಆಗ್ತಾ ಇದೆಯೋ ಅಥವಾ ಇಲ್ಲಿ ಕಲಿಕೆ ನಡೀತಾ ಇದೆಯೋ ನಂತರ ಮಾಹಿತಿ ಇಲ್ಲಿ ನಮಗೆ ಲಭ್ಯ ಆಗ್ತದೆ. ಅವಶ್ಯಕತೆ ಏನು ಇದರ? ದ ಲರ್ನಿಂಗ್ ಆ್ಯಂಡ್ ಗ್ರೋತ್ ಆಫ್ ಪರ್ಸ್ಪೆಕ್ಟಿವ್ ಅದರದ್ದು ಅದರ ಒಂದು ನೀಡ್ಸ್ ಅವಶ್ಯಕತೆ ಏನಂತಂದರೆ ಟು ಅಚೀವ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಅಂತಂದರೆ ಕಾರ್ಯತಂತ್ರದ ಉದ್ದೇಶಗಳನ್ನು ಸಾಧಿಸಲು ಇದರ ಅವಶ್ಯಕತೆ ಬಹಳ ಇದೆ ಅಲ್ವಾ. ಆಗಲೇ ಒಂದು ಉದಾಹರಣೆ ಸಮೇತ ಹೇಳಿದೆ, ಏನು ಇಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನು ನಾವು ಅನುಷ್ಠಾನ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ. ಆ ಕಾರ್ಯತಂತ್ರಗಳು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅದರ ಮಾಹಿತಿ ಯಾರು ಸಿಗುತ್ತೆ? ಮಧ್ಯಸ್ಥಗಾರರಿಗೆ. ಅದೇ ಥರ ಅದನ್ನು ಹೇಗೆ ಉದ್ದೇಶಗಳನ್ನು ಸಾಧಿಸೋದು ಅದು ಇಲ್ಲಿ ಬಹಳ ಅವಶ್ಯಕತೆ. ಹಾಗೆಯೇ ಟು ಪ್ರೊವೈಡ್ ಕ್ವಾಲಿಟಿ ವಿತ್ ಫೀವರ್ ರಿಸೋರ್ಸಸ್ ಅಂದರೆ ಕಡಿಮೆ ಸಂಪನ್ಮೂಲಗಳೊಂದಿಗೆ ಗುಣಮಟ್ಟವನ್ನು ಒದಗಿಸಲು ಇದು ಬಹಳ ಅವಶ್ಯಕತೆ ಇದೆ. ಅದೇ ಥರ ಟು ಎಲಿಮಿನೇಟ್ ನಾನ್ ವ್ಯಾಲ್ಯೂ ಆ್ಯಡೆಡ್ ಎಫರ್ಟ್ಸ್. ನೋಡ್ರಿ, ನಾನ್ ವ್ಯಾಲ್ಯೂ ಅಂದರೆ ಮೌಲ್ಯವರ್ಧಿತ ಪ್ರಯತ್ನಗಳನ್ನು ತೊಡೆದು ಹಾಕಲು, ಅಂದರೆ ಅನವಶ್ಯಕ ಬ್ಯಾರಿಯರ್ಸ್ಗಳನ್ನ ತೆಗೆಯೋದು ಅಂತ ಅರ್ಥ. ಇದು ಅನವಶ್ಯಕ ಅಡೆತಡೆಗಳನ್ನು ತೆಗೆಯೋದು ಇದರ ಉದ್ದೇಶ ಆಗಿರ್ತದೆ. ಅದೇ ಥರ ಟು ಅಲೈನ್ ಕಸ್ಟಮರ್ ಪ್ರಿಯಾರಿಟೀಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಿತ್ ಕಸ್ಟಮರ್ ಅಂತಂದರೆ ಗ್ರಾಹಕರ ಆದ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಏನು ಮಾಡೋಕ್ಕೂ ಹೊಂದಿಸೋಕೆ ಇದು ನಮಗೆ ಭಾಳ ಅವಶ್ಯಕತೆ ಇದೆ. ಹಾಗೆಯೇ ಪ್ರಗತಿಯನ್ನು ಟು ಟ್ರ್ಯಾಕ್ ಪ್ರೋಗ್ರೆಸ್ ಅಂದರೆ ಪ್ರಗತಿಯನ್ನು ಪತ್ತೆ ಹಚ್ಚಲು ಬೇಕಾಗ್ತದೆ ಇದು. ಮತ್ತು ಟು ಕಂಟಿನ್ಯೂಲಿ ಇಂಪ್ರೂವ್ಡ್ ಅಂದರೆ ನಿರಂತರವಾಗಿ ಸುಧಾರಿಸೋಕೆ ಯಾವುದು ಕಾರ್ಯತಂತ್ರಗಳು. ಕರೆಕ್ಟಾ? ಹಾಗೆ ಇನ್ನೊಂದು ಟು ಇನ್ಕ್ರೀಸ್ ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆಯನ್ನು ಹೆಚ್ಚು ಮಾಡೋಕ್ಕೆ ಇದು ನಮಗೆ ಬಹಳ ಅವಶ್ಯಕತೆ ಇದೆ ಅಂತ. ಓಕೆ, ಈಗ ಇಲ್ಲಿರುವಂತಹ ಒಂದಷ್ಟು ಗ್ರಹಿಕೆಗಳು ಏನು? ಪರ್ಸೆಪ್ಷನ್ ಆಫ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ ಏನೇನಿದೆ, ಎಷ್ಟಿದ್ದಾವೆ? ಇದ್ರ 4 ಪರ್ಸೆಪ್ಷನ್ಸ್ ಬರುತ್ತೆ.
4 ಯಾವ್ಯಾವುದು? ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಅಂದರೆ ಹಣಕಾಸು ದೃಷ್ಟಿಕೋನ ಅಂತ. ಎರಡನೇದು ನೋಡಿದ್ರೆ ದ ಕಸ್ಟಮರ್ ಪರ್ಸ್ಪೆಕ್ಟಿವ್ ಅಂದರೆ ಗ್ರಾಹಕರ ದೃಷ್ಟಿಕೋನ ಅಲ್ವಾ. ಇದು ಕೇವಲ ಒಂದು ಮೊದಲನೇ ದೃಷ್ಟಿಕೋನ ಹಣಕಾಸಿನ ಕುರಿತಾಗೇ ಇರುತ್ತದೆ. ಎರಡನೇದು ಗ್ರಾಹಕರ ಕುರಿತಾಗಿ. ಮೂರನೇದೇನು? ದ ಇಂಟರ್ನಲ್ ಪ್ರೊಸೆಸ್ ಪರ್ಸ್ಪೆಕ್ಟಿವ್ ಅಂದರೆ ಆಂತರಿಕ ಪ್ರಕ್ರಿಯೆ. ಏನು ಆಂತರಿಕ ಪ್ರಕ್ರಿಯೆ ಅಂತಂದರೆ, ಆಂತರಿಕ ಅಂದರೆ ಸಂಸ್ಥೆಯ ಆಂತರಿಕವಾಗಿ ಏನೇನು ಉತ್ಪಾದನಾ ಕಾರ್ಯ, ಮಾರುಕಟ್ಟೆ ಕಾರ್ಯ, ಸಿಬ್ಬಂದಿ ನೇಮಕಾತಿ, ಅವರ ತರಬೇತಿ ಎಲ್ಲವನ್ನ ಒಳಗೊಂಡಂಥದ್ದು ಇದು ಅಲ್ವಾ. ಇದು ಒಳಗೊಂಡ್ರೆ ಕಡೆಯ ಅಂಶನೋ ದ ಲರ್ನಿಂಗ್ ಆ್ಯಂಡ್ ಗ್ರೋತ್ ಪರ್ಸ್ಪೆಕ್ಟಿವ್ ಅಂತಂದರೆ ಕಲಿಕೆ ಮತ್ತು ಬೆಳವಣಿಗೆಯ ದೃಷ್ಟಿಕೋನ ಅಂತ. ಓಕೆ, ಈಗ ನಾವು ಕಾನ್ಸಂಟ್ರೇಷನ್ ಅಂದರೆ ಒಂದೊಂದಾಗಿ ನೋಡೋಣ. ಏನು ಹಾಗಂದರೆ ಅದರ ಒಂದಷ್ಟು ಎಲಾಬ್ರೇಟ್ ಆಗಿ ನಾವು ಕಲಿಯುವಂಥದ್ದಾದರೆ, ಮೊದಲನೇದು ಫಿನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಅಂದರೆ ಹಣಕಾಸಿನ ಏನು. ಇಟ್ ಕವರ್ಸ್ ದ ಫಿನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಆನ್ ಆರ್ಗನೈಸೇಷನ್ ಆ್ಯಂಡ್ ಅಲೋಸ್ ಮ್ಯಾನೇಜರ್ಸ್ ಟು ಟ್ರ್ಯಾಕ್ ಫಿನಾನ್ಷಿಯಲ್ ಸಕ್ಸಸ್ ಆ್ಯಂಡ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂತ. ಹಣಕಾಸಿನ ಒಂದು ಗ್ರಹಿಕೆ ಏನಂದರೆ ಇದು ಸಂಸ್ಥೆಯ ಹಣಕಾಸಿನ ಉದ್ದೇಶಗಳನ್ನು ಒಳಗೊಳ್ಳುತ್ತದೆ. ಆಬ್ವಿಯಸ್ಲಿ ಹಣಕಾಸು ಒಳಗೊಂಡೇ ಕೊಂತದೆ. ಮತ್ತು ವ್ಯವಸ್ಥಾಪಕರಿಗೆ ಹಣಕಾಸಿನ ಯಶಸ್ಸು ಮತ್ತು ಷೇರುದಾರರ ಮೌಲ್ಯವನ್ನು ಪತ್ತೆ ಹಚ್ಚಲು ಅನುವು ಮಾಡಿಕೊಡ್ತದೆ ಅಂತ ಅಲ್ವಾ. ಏನೇನು ಮಾಡುತ್ತದೆ? ಷೇರುದಾರರ ಮೌಲ್ಯವನ್ನು ಪತ್ತೆ ಹಚ್ಚಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದೇ ರೀತಿ ಹಣಕಾಸಿನ ಯಶಸ್ಸನ್ನು ಅನುಭವಿಸ್ಲಿಕ್ಕೆ ಇದು ದಾರಿ ಮಾಡಿಕೊಡ್ತದೆ. ಎರಡನೇದು ನೋಡ್ರಿ, ಏನು? ಕಸ್ಟಮರ್ ಪರ್ಸ್ಪೆಕ್ಟಿವ್ ಗ್ರಹಿಕೆ. ಏನೇನು ಬರುತ್ತೆ ಇದರಲ್ಲಿ? ಇಟ್ ಕವರ್ಸ್ ದ ಕಸ್ಟಮರ್ ಆಬ್ಜೆಕ್ಟಿವ್ಸ್. ಏನು ಇದು? ಕಸ್ಟಮರ್ ಆಬ್ಜೆಕ್ಟಿವ್ಸ್ ಯಾವುದು? ಸಚ್ ಆಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಮಾರ್ಕೆಟ್ ಶೇರ್ ಗೋಲ್, ಆಸ್ ವೆಲ್ ಆಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಅಟ್ರಿಬ್ಯೂಟ್ಸ್ ಅಂತಂದರೆ ಇದು ಗ್ರಾಹಕರ ತೃಪ್ತಿ, ಮಾರುಕಟ್ಟೆ ಪಾಲುಗುರಿಗಳು ಮತ್ತು ಉತ್ಪನ್ನ ಮತ್ತು ಸೇವಾ ಗುಣಲಕ್ಷಣ ಅಂತ ಗ್ರಾಹಕ ಉದ್ದೇಶಗಳನ್ನು ಒಳಗೊಂಡಿರ್ತದೆ ಅಲ್ವಾ. ಅಂದರೆ ಮೇನ್ ಆಗಿ ಹೇಳಿದ್ರೆ ಕಸ್ಟಮರ್ ಇಸ್ ಕಿಂಗ್, ಕರೆಕ್ಟಾ? ಅಂದರೆ ಗ್ರಾಹಕ ರಾಜ ಇದ್ದಂಗೆ. ಅವನನ್ನು ನಾವು ಏನಕ್ಕೆ ರಾಜ ಅಂತ ಕರಿತೀವಿ? ಯಾವುದೇ ವ್ಯಾಪಾರ ಸಂಸ್ಥೆ ಏನೇ ಉತ್ಪಾದನೆ ಮಾಡಿದ್ರು ಅಂತಹ ವಸ್ತುಗಳನ್ನು ಅನುಭವಿಸೋಕ್ಕೆ ವ್ಯಕ್ತಿಗಳು ಬೇಕು, ಅವರೇ ಗ್ರಾಹಕರು. ಉತ್ಪಾದನೆ ಮಾಡಿಬಿಟ್ರು ನಾವೇನು ಎಲ್ಲಾನು ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಮಾರ್ಕೆಟಲ್ಲಿ ಮಾರಬೇಕು. ಖರೀದಿ ಮಾಡೋಂಥವ್ರು ಯಾರು? ಗ್ರಾಹಕ ಖರೀದಿ ಮಾಡ್ತಾನೆ. ಆತನ ಅಭಿರುಚಿ ಏನೇನು? ಆತ ಗುಣಮಟ್ಟ ಕೇಳ್ತಾನೆ ಒಂದಾ, ಆಮೇಲೆ ಬೆಲೆ ಕನ್ವೀನಿಯಂಟ್ ಪ್ರೈಸ್ ಕೇಳ್ತಾನೆ. ಹಾಗೆ ಪ್ರಾಡಕ್ಟ್ನ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಇಂಪಾರ್ಟೆಂಟು. ಇವೆಲ್ಲ ಏನು ಅಭಿರುಚಿ ಇದೆ ಈ ಒಂದು ವಿಚಾರಗಳ ಕುರಿತಾಗಿ ಏನು ಗುಣಲಕ್ಷಣಗಳ ಸೇವಾ ಉದ್ದೇಶಗಳನ್ನು ಯಾವುದ್ರದ್ದು? ಗ್ರಾಹಕರ ಸೇವಾ ಉದ್ದೇಶಗಳನ್ನು ದ ಕಸ್ಟಮರ್ ಪರ್ಸ್ಪೆಕ್ಟಿವ್ ಒಳಗೊಂಡಿರ್ತದೆ ಅಂತ. ಓಕೆ, ಹಾಗೆ ನೆಕ್ಸ್ಟು ಮುಂದಿನ ಅಂಶ ನೋಡೋದಾದರೆ ಇಂಟರ್ನಲ್ ಪ್ರೊಸೆಸ್. ನೋಡ್ರೇನು? ದ ಇಂಟರ್ನಲ್ ಪ್ರೊಸೆಸ್ ಪರ್ಸ್ಪೆಕ್ಟಿವ್ ಆಂತರಿಕ ಪ್ರಕ್ರಿಯೆಗಳು ಏನು ಒಳಗೊಂಡಿರುತ್ತೆ? ಇಟ್ ಕವರ್ಸ್ ಇಂಟರ್ನಲ್ ಆಪರೇಷನಲ್ ಗೋಲ್ಸ್ ಆ್ಯಂಡ್ ಔಟ್ಲೈನ್ಸ್ ದ ಕೀ ಪ್ರೊಸೆಸ್ ನೆಸೆಸರಿ ಟು ಡೆಲಿವರ್ ದ ಕಸ್ಟಮರ್ ಆಬ್ಜೆಕ್ಟಿವ್ಸ್. ಅಂದರೆ ಆಂತರಿಕ ಕಾರ್ಯಾಚರಣೆಯ ಗುರಿಗಳನ್ನು ಒಳಗೊಳ್ಳುತ್ತದೆ. ಆಂತರಿಕ ಕಾರ್ಯಾಚರಣೆ ಗುರಿಗಳು ಮತ್ತು ಗ್ರಾಹಕ ಉದ್ದೇಶಗಳನ್ನು ತಲುಪಿಸಲು ಅಗತ್ಯವಾದ ಪ್ರಮುಖ ಪ್ರಕ್ರಿಯೆಗಳನ್ನು ನೀಡುತ್ತದೆ. ಹಾಗೆ ಕಡೆಯ ಅಂಶ ಏನು ಹೇಳುತ್ತೆ? ದ ಲರ್ನಿಂಗ್ ಆ್ಯಂಡ್ ಗ್ರೋತ್ ಪರ್ಸ್ಪೆಕ್ಟಿವ್ ಏನು ಹೇಳುತ್ತೆ ಅಂದರೆ ಇಟ್ ಕವರ್ಸ್ ದ ಇಂಟ್ಯಾಂಜಿಬಲ್ ಡ್ರೈವರ್ಸ್ ಆಫ್ ಫ್ಯೂಚರ್ ಸಕ್ಸಸ್ ಸಚ್ ಆಸ್ ಯಾವುದು? ಹ್ಯೂಮನ್ ಕ್ಯಾಪಿಟಲ್, ಆರ್ಗನೈಸೇಷನ್ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮೇಷನ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ಸ್ಕಿಲ್ಸ್, ಟ್ರೈನಿಂಗ್, ಆರ್ಗನೈಸೇಷನಲ್ ಕಲ್ಚರ್, ಲೀಡರ್ಶಿಪ್, ಸಿಸ್ಟಮ್ಸ್ ಆ್ಯಂಡ್ ಡೇಟಾಬೇಸಸ್. ಅಂದರೆ ಈ ಪಾಯಿಂಟು ಯಾವುದಕ್ಕೆ ಪೂರಕವಾಗಿರೋಂಥದ್ದು? ಕಲಿಕೆ ಮತ್ತು ಬೆಳವಣಿಗೆ ಅಲ್ವಾ. ಏನೇನು? ಕೌಶಲ್ಯ, ತರಬೇತಿ, ಸಾಂಸ್ಥಿಕ ಸಂಸ್ಕೃತಿ, ನಾಯಕತ್ವ ವ್ಯವಸ್ಥೆಗಳು ಮತ್ತು ದತ್ತ ಸಂಚಯಗಳ ಡೇಟಾಬೇಸು ಒಳಗೊಂಡಂತೆ ಮಾನವ ಬಂಡವಾಳ, ಸಾಂಸ್ಥಿಕ ಬಂಡವಾಳ ಮತ್ತು
ಮಾಹಿತಿ ಬಂಡವಾಳದಂತಹ ಭವಿಷ್ಯದ ಯಶಸ್ಸಿನ ಅಮೂರ್ತ ಚಾಲಕಗಳನ್ನು ಇದು ಒಳಗೊಂಡಿದೆ ಅಂತ. ಆಯ್ತಾ? ಸೊ ಇದಾದ್ಮೇಲೆ ನಾವು ಮುಂದಿನ ಒಂದು ಅಂಶ, ಇದು ಮೇನ್ ಒಂದು ಸಪ್ರೇಟ್ ಟಾಪಿಕ್ ಏನಂದ್ರೆ ಕಲಿಕೆ ಮತ್ತು ಬೆಳವಣಿಗೆಯ ದೃಷ್ಟಿಕೋನ ಗ್ರಹಿಕೆ. ಹೇಗಪ್ಪ ಅಂದ್ರೆ ದಿಸ್ ಪರ್ಸ್ಪೆಕ್ಟಿವ್ ಇನ್ಕ್ಲೂಡ್ಸ್ ಎಂಪ್ಲಾಯಿ ಟ್ರೈನಿಂಗ್ ಆ್ಯಂಡ್ ಕಾರ್ಪೊರೇಟ್ ಕಲ್ಚರ್ ಆಟಿಟ್ಯೂಡ್ಸ್ ರಿಲೇಟೆಡ್ ಟು ಬೋತ್ ಇಂಡಿವಿಜುವಲ್ ಆ್ಯಂಡ್ ಕಾರ್ಪೊರೇಟ್ ಸೆಲ್ಫ್ ಇಂಪ್ರೂವ್ಮೆಂಟ್. ಅಂತಂದರೆ ಈ ದೃಷ್ಟಿಕೋನವು ನೌಕರರ ತರಬೇತಿ ಮತ್ತು ವೈಯಕ್ತಿಕ ಸಾಂಸ್ಥಿಕ ಸುಧಾರಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ವರ್ತನೆಗಳನ್ನು ಇದು ಒಳಗೊಂಡಿರ್ತದೆ. ಹಾಗೇನೆ ಇನ್ ಎ ನಾಲೆಡ್ಜ್ ವರ್ಕರ್ ಆರ್ಗನೈಸೇಷನ್ ಪೀಪಲ್ ದ ಓನ್ಲಿ ರೆಪೋಸಿಟರಿ ಆಫ್ ನಾಲೆಡ್ಜ್ ಆರ್ ದ ಮೇನ್ ರಿಸೋರ್ಸಸ್. ಅಂತಂದರೆ ಜ್ಞಾನ ಕೆಲಸಗಾರರ ಸಂಘಟನೆಯಲ್ಲಿ ಜನರು ಜ್ಞಾನದ ಏಕೈಕ ಭಂಡಾರ ಅಂದರೆ ಇದು ಮುಖ್ಯ ಸಂಪನ್ಮೂಲ ಅಂತ. ಏನು ನಾಲೆಡ್ಜ್ ವರ್ಕರ್ ಅಂತಂದರೆ ದೇ ಆರ್ ಸ್ಕಿಲ್ಡ್ ಎಂಪ್ಲಾಯಿ, ಸ್ಕಿಲ್ಡ್ ಲೇಬರ್ ಅಂತ, ಸ್ಕಿಲ್ಡ್ ಲೇಬರ್. ಓಕೆ, ಹಾಗೇನೆ ಮುಂದೆ ನೋಡೋದಾದ್ರೆ ಇಟ್ ಈಸ್ ದ ಕರೆಂಟ್ ಕ್ಲೈಮೇಟ್ ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜ್ ಇಟ್ ಈಸ್ ಬಿಕಮಿಂಗ್ ನೆಸೆಸರಿ ಫಾರ್ ನಾಲೆಡ್ಜ್ ವರ್ಕರ್ ಟು ಬಿ ಇನ್ ಎ ಕಂಟಿನ್ಯೂಸ್ ಲರ್ನಿಂಗ್ ಮೋಡ್. ಅಂದರೆ ತ್ವರಿತ ತಾಂತ್ರಿಕತೆ ಬದಲಾವಣೆ ಪ್ರಸ್ತುತದ ವಾತಾವರಣದಲ್ಲಿ ಅಲ್ವಾ, ಟೆಕ್ನಾಲಜಿ ಡೇ ಟು ಡೇ ಭಾಳ ಅಪ್ಡೇಟ್ ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇರುತ್ತೆ. ಇಂತಹ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಂಥದ್ದು, ಅಷ್ಟು ಬೇಗ ಕಲಿಕೆ ಮಾಡೋಂಥದ್ದು ವಾತಾವರಣದಲ್ಲಿ ಜ್ಞಾನ ಕಾರ್ಮಿಕರು ನಿರಂತರ ಕಲಿಕೆಯ ಕ್ರಮದಲ್ಲಿರೋದು ಅಗತ್ಯವಾಗ್ತಿದೆ ಅಂತ ಅಲ್ವಾ. ಟೆಕ್ನಾಲಜಿ ಡೇ ಟು ಡೇ ಭಾಳ ಚೇಂಜಸ್ ಆಗ್ತಾ ಇರುತ್ತದೆ. ಇದಕ್ಕೆ ಅವರು ಹೊಂದಿಕೊಂಡು ಕಲಿತಾ ಇರೋದು, ಕಲ್ತ್ಕೊಂಡೇ ಅವರು ಸ್ಕಿಲ್ನ ಹೊಂದುವಂಥದ್ದು. ಓಕೆ, ಇದರಿಂದ ಏನಾಗ್ತದೆ ನಮಗೆ ಈ ಷೇರುದಾರರ ಮೌಲ್ಯ ಹೆಚ್ಚಳ ಮಾಡೋಕ್ಕೆ ಇದು ಭಾಳ ಅನುಕೂಲ ಮಾಡ್ಕೊಡ್ತದೆ. ಈಗ ವೈ ಯೂಸ್ ಅ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂದರೆ ನಾವು ಕಲಿತಾರಂಥದ್ದು ಓದ್ತಾರಂಥದ್ದು ಇವಾಗ ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ. ಅಂದರೆ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ನ ಮಹತ್ವ ಏನ, ಮಹತ್ವ ಯಾಕೆ ಅದರ ಒಂದು ಬಳಕೆ ಮಾಡ್ತೀವಿ, ಯಾಕೆಪ್ಪ ಅಂತಂದರೆ ಮೊದಲನೇದಾಗಿ ವೈ ಯೂಸ್ ಯಾಕೆ ಬಳಕೆ ಮಾಡ್ತಂದ್ರೆ ಮೊದಲನೇದಾಗಿ ಇಂಪ್ರೂವ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಬೈ ಮೆಜರಿಂಗ್ ವಾಟ್ ಮ್ಯಾಟರ್ಸ್ ಅಂತಾರೆ. ಮುಖ್ಯವಾದುದನ್ನು ಅಳೆಯುವ ಮೂಲಕ ಸಾಂಸ್ಥಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸೋಕ್ಕೋಸ್ಕರ ನಮಗೆ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ನ ಅವಶ್ಯಕತೆ ಇದೆ. ಅದೇ ಥರ ಇನ್ಕ್ರೀಸ್ ಫೋಕಸ್ ಆನ್ ಸ್ಟ್ರಾಟಜಿ ಆ್ಯಂಡ್ ರಿಸಲ್ಟ್ಸ್, ತಂತ್ರ ಮತ್ತು ಫಲಿತಾಂಶಗಳ ಮೇಲೆ ಗಮನ ಹೆಚ್ಚಿಸೋಕ್ಕೋಸ್ಕರ. ತಂತ್ರ ಅಂದರೆ ತಂತ್ರಗಾರಿಕೆ, ತಂತ್ರ ಮಂತ್ರ ಅಲ್ಲ, ಇದು ಏನಿದೆ ತಂತ್ರಗಾರಿಕೆ. ಓಕೆ, ಹಾಗೇನೆ ಅಲೈನ್ ಆರ್ಗನೈಸೇಷನಲ್ ಸ್ಟ್ರಾಟಜಿ ವಿತ್ ವರ್ಕರ್ ಆನ್ ಡೇ ಟು ಡೇ ಬೇಸಿಸ್ ಅಂತಂದರೆ ಸಂಘಟನೆಯ ಕಾರ್ಯತಂತ್ರವನ್ನು ಕಾರ್ಮಿಕರೊಂದಿಗೆ ಜೋಡಿಸೋದು. ಯಾವುದರ ಆಧಾರದ ಮೇಲೆ, ದಿನನಿತ್ಯದ ಆಧಾರದ ಮೇಲೆ ಸಂಘಟನೆಯ ಕಾರ್ಯತಂತ್ರವನ್ನು ಕಾರ್ಮಿಕರೊಂದಿಗೆ ಜೋಡಿಸುವಂಥದ್ದು. ಓಕೆ, ಹಾಗೆ ಮುಂದುವರೆದು ನೋಡೋದಾದರೆ ಫೋಕಸ್ ಆನ್ ದ ಡ್ರೈವರ್ ಕೀ ಟು ಫ್ಯೂಚರ್ ಪರ್ಫಾರ್ಮೆನ್ಸ್ ಅಂತಂದರೆ ಭವಿಷ್ಯದ ಕಾರ್ಯಕ್ಷಮತೆಗೆ ಕೀಲಿಕೆಯನ್ನು ಕೇಂದ್ರೀಕರಿಸುವಂಥದ್ದು ಅಂತ. ಓಕೆ, ಹಾಗೇನೆ ಇಂಪ್ರೂವ್ ಕಮ್ಯುನಿಕೇಷನ್ ಆಫ್ ದ ಆರ್ಗನೈಸೇಷನ್, ಯಾವುದು ವಿಷನ್ ಆ್ಯಂಡ್ ಸ್ಟ್ರಾಟಜಿ ಅಂದರೆ ಸಂಸ್ಥೆಯ ಸಂವಹನವನ್ನು ಸುಧಾರಿಸೋದು ಯಾವುದ್ರ ಮುಖಾಂತರ, ವಿಷನ್ ಆ್ಯಂಡ್ ಸ್ಟ್ರಾಟಜಿ ಮುಖಾಂತರ ಅಂದರೆ ದೃಷ್ಟಿ ಮತ್ತು ಕಾರ್ಯತಂತ್ರದ ಮುಖಾಂತರ ಸಂಸ್ಥೆಯ ಸಂವಹನವನ್ನು ಸುಧಾರಿಸುವಂಥದ್ದು. ಹಾಗೆ ಪ್ರಿಯಾರಿಟೈಸ್ ಪ್ರಾಜೆಕ್ಟ್ಸ್ ಇನಿಷಿಯೇಟ್ ಅಂದರೆ ಯೋಜನೆಗಳು ಮತ್ತು ಉಪಕ್ರಮಗಳಿಗೆ ಆದ್ಯತೆ ನೀಡೋದಕ್ಕೋಸ್ಕರ ನಮಗೆ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ನ ಅವಶ್ಯಕತೆ ಅಂದರೆ ಮಹತ್ವ. ಅದಕ್ಕೋಸ್ಕರ ನಮಗೆ ನಾವು ಏನು ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಇದೆ ಇದಕ್ಕೆ ನಾವು ಮಹತ್ವವನ್ನು ಕೊಡ್ತೇವೆ. ಇನ್ನು ಉಳಿದಂತೆ ನೋಡೋದಾದರೆ transforms an organization mission statement and strategic plan from a passive document into the machine orders for organization on daily basis ಅಂತ ಅಲ್ವಾ. ಅಂದರೆ ಏನು ಆರ್ಗನೈಸೇಷನ್ ಮಿಷನ್ ಏನು ಸ್ಟೇಟ್ಮೆಂಟ್ ಏನಿದೆ ಅದರ ಸ್ಟ್ರಾಟಜಿಕ್ ಪ್ಲಾನ್ ಹೇಗೆ ಪ್ಯಾಸಿವ್ ಡಾಕ್ಯುಮೆಂಟ್ ಇಂಟು ಮೆಷಿನ್ ಆರ್ಡರ್ಸ್ ಫ್ರಮ್ ದ ಆರ್ಗನೈಸೇಷನ್ ಆನ್ ಡೈಲಿ ಬೇಸಿಸ್. ಮುಂದುವರಿದು ನೋಡೋದ್ರೆ ಇಟ್ ಎನೇಬಲ್ಸ್ ಎಕ್ಸಿಕ್ಯೂಟಿವ್ಸ್ ಟು ಟ್ರೂಲಿ ಎಕ್ಸಿಕ್ಯೂಟ್ ದೇರ್ ಸ್ಟ್ರಾಟಜೀಸ್ ಬೈ ಐಡೆಂಟಿಫೈಯಿಂಗ್ ವಾಟ್ ಶುಡ್ ಬಿ ಡನ್
ಆ್ಯಂಡ್ ಮೆಜರ್ಡ್. ಅಂದರೆ ಇದು ತಮ್ಮ ಕಾರ್ಯನಿರ್ವಾಹಕರನ್ನ ಗುರುತಿಸುವ ಮೂಲಕ ಕಾರ್ಯನಿರ್ವಾಹಕರನ್ನ ಗುರುತಿಸುವ ಮೂಲಕ ತಮ್ಮ ಕಾರ್ಯತಂತ್ರಗಳನ್ನು ನಿಜವಾಗಿಯೂ ಕಾರ್ಯಗತಗೊಳಿಸಲು. ಹೇಗೆ? ಕಾರ್ಯನಿರ್ವಾಹಕರನ್ನ ಗುರುತಿಸುವ ಮೂಲಕ ತಮ್ಮ ಕಾರ್ಯತಂತ್ರಗಳನ್ನು ನಿಜವಾಗೂ ಕಾರ್ಯಗತಗೊಳಿಸಲು ಅನುವು ಮಾಡಿಕೊಡುತ್ತದೆ. ಯಾವ ಥರ? ಏನು ಮಾಡಬೇಕು, ಏನು ಅಳಿಬೇಕು ಅಂತ ಅಲ್ವಾ. ನೆಕ್ಸ್ಟು ಇದರ ಅನುಷ್ಠಾನ ಕುರಿತಾಗಿ ಇಂಪ್ಲಿಮೆಂಟೇಷನ್. ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಏನಿದೆ ಅದರ ಅನುಷ್ಠಾನದ ಕುರಿತಾಗಿ ಇಲ್ಲಿ ನೋಡೋದಾದರೆ, ಒಬ್ಟೈನಿಂಗ್ ಎಕ್ಸಿಕ್ಯೂಟಿವ್ ಸ್ಪಾನ್ಸರ್ಶಿಪ್ ಆ್ಯಂಡ್ ಕಮಿಟ್ಮೆಂಟ್ ಅಂತಂದರೆ ಕಾರ್ಯನಿರ್ವಾಹಕ ಪ್ರಾಯೋಜಕತ್ವ ಮತ್ತು ಬದ್ಧತೆಯನ್ನು ಪಡೆಯುವಂಥದ್ದು. ಓಕೆ, ಏನು ಒಂದು ಸ್ಕೋರ್ ಕಾರ್ಡ್ ಇದೆ, ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡು. ಈ ಸ್ಕೋರ್ ಕಾರ್ಡನ್ನು ಅದರ ಅನುಷ್ಠಾನ ಮಾಡಬೇಕಾಗಿರುವಂಥ ಒಂದಷ್ಟು ಅಂಶಗಳು, ಪ್ರಮುಖ ಅನುಷ್ಠಾನ ಯಶಸ್ಸಿನ ಅಂಶಗಳು ಏನು? ಒಬ್ಟೈನಿಂಗ್ ಎಕ್ಸಿಕ್ಯೂಟಿವ್ ಸ್ಪಾನ್ಸರ್ಶಿಪ್ ಆ್ಯಂಡ್ ಕಮಿಟ್ಮೆಂಟ್. ಮುಂದೆ ನೋಡೋದಾದರೆ, ಇನ್ವಾಲ್ವಿಂಗ್ ಎ ಬ್ರಾಡ್ ಬೇಸ್ಡ್ ಲೀಡರ್, ಮ್ಯಾನೇಜರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಇನ್ ಸ್ಕೋರ್ ಕಾರ್ಡ್ ಡೆವಲಪ್ಮೆಂಟ್ ಅಂತಂದರೆ ಸ್ಕೋರ್ ಕಾರ್ಡ್ ಏನಿದೆ ಅದರ ಅಭಿವೃದ್ಧಿಯಲ್ಲಿ ನಾಯಕರು, ವ್ಯವಸ್ಥಾಪಕರು ಮತ್ತು ನೌಕರರ ವಿಶಾಲ ನೆಲೆಯನ್ನು ಇದು ಒಳಗೊಂಡಿರ್ತದೆ. ಅದೇ ರೀತಿ ಮುಂದುವರೆದು ನೋಡಿದ್ರೆ, ಚೂಸ್ ದ ರೈಟ್ ಸ್ಕೋರ್ ಕಾರ್ಡ್ ಚಾಂಪಿಯನ್ ಅಂತಂದರೆ ಯಾರು ಸರಿಯಾದ ಒಂದು ಸ್ಕೋರ್ ಕಾರ್ಡ್ ಚಾಂಪಿಯನ್ ಅಂತ ಹೇಳಿ ಆಯ್ಕೆ ಮಾಡುವಂಥದ್ದು. ಮತ್ತು ಬಿಗಿನಿಂಗ್ ಇಂಟ್ರಾಕ್ಟಿವ್, ಟೂ ವೇ ಇಂಟ್ರಾಕ್ಟಿವ್ ಕಮ್ಯುನಿಕೇಷನ್ ಫಸ್ಟ್ ಅಂತಂದರೆ ಮೊದಲು ಸಂವಾದಾತ್ಮಕ ಅಂದರೆ ದ್ವಿಮುಖ ಸಂವಹನವನ್ನು ಪ್ರಾರಂಭಿಸುವುದು, ಟೂ ವೇ ಕಮ್ಯುನಿಕೇಷನ್ಸ್. ವಿವಿಂಗ್ ದ ಸ್ಕೋರ್ ಕಾರ್ಡ್ ಆಸ್ ಎ ಲಾಂಗ್ ಟರ್ಮ್ ಜರ್ನಿ ರ್ಯಾದರ್ ದಾನ್ ಎ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ ಅಂತಂದರೆ ಸ್ಕೋರ್ ಕಾರ್ಡನ್ನು ಅಲ್ಪಾವಧಿ ಯೋಜನೆಗಿಂತ ದೀರ್ಘಾವಧಿಯ ಪ್ರಯಾಣವಾಗಿ ನೋಡುತ್ತದೆ. ಇದು ಲಾಂಗ್ ಟರ್ಮ್ ಸ್ಕೋರ್ ಕಾರ್ಡ್ ಅಂದರೆ ಲಾಂಗ್ ಟರ್ಮು, ಶಾರ್ಟ್ ಟರ್ಮ್ಗೆ ನೋಡಬಾರ್ದು ಅಂತ. ಹಾಗೆ ಗೆಟ್ಟಿಂಗ್ ಔಟ್ಸೈಡ್ ಹೆಲ್ಪ್ ನೀಡೆಡ್ ಅಂದರೆ ಅಗತ್ಯವಿದ್ದರೆ ಹೊರಗಿನ ಸಹಾಯವನ್ನು ಪಡೆಯುವಂಥದ್ದು ಆಯಿತಾ. ಇವೆಲ್ಲವೂ ಕೂಡ ಏನು ಸ್ಕೋರ್ ಕಾರ್ಡ್ ಏನಿದೆ ಇದರ ಪ್ರಮುಖ ಅನುಷ್ಠಾನದ ಒಂದಷ್ಟು ಅಂಶಗಳು. ಮೇನ್ ಸ್ಟೆಪ್ ಅಂದರೆ ಪ್ರಮುಖ ಹಂತಗಳು ಏನೇನು ಒಳಗೊಂಡಿದೆ ಅಂದರೆ, ಬಿ ಕ್ಲಿಯರ್ ಅಬೌಟ್ ಆರ್ಗನೈಸೇಷನಲ್ ಸ್ಟ್ರಾಟಜಿ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂದರೆ ಸಾಂಸ್ಥಿಕ ಕಾರ್ಯತಂತ್ರ ಮತ್ತು ಉದ್ದೇಶಗಳ ಬಗ್ಗೆ ಸ್ಪಷ್ಟವಾಗಿರಬೇಕು, ಸ್ಪಷ್ಟತೆ ಇರಬೇಕು. ಇದರ ಕಾರ್ಯತಂತ್ರದ ಬಗ್ಗೆ ಸ್ಪಷ್ಟತೆ ಇರಬೇಕು, ಅದರ ಉದ್ದೇಶಗಳ ಕಾರ್ಯತಂತ್ರ ಮತ್ತು ಉದ್ದೇಶಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಅಂತ. ಹಾಗೇನೆ ಡೆವಲಪ್ ಎ ಸ್ಟ್ರಾಟಜಿ ಮ್ಯಾಪ್ ಅಂತಂದರೆ ತಂತ್ರ ನಕ್ಷೆಯನ್ನು ಅಭಿವೃದ್ಧಿಪಡಿಸುವಂಥದ್ದು. ಹಾಗೆ ಡಿಸೈಡ್ ವಾಟ್ ಟು ಮೆಜರ್ ಅಂದರೆ ಏನನ್ನು ಅಳಿಬೇಕು ಅಂತೇಳಿ ಇಲ್ಲಿ ನಿರ್ಧಾರ ಆಗಬೇಕು ಅಲ್ವಾ. ಫಸ್ಟು ಇಲ್ಲಿ ಕಾರ್ಯತಂತ್ರದ ಸ್ಪಷ್ಟತೆ ಗೊತ್ತಾಯಿತು, ತದನಂತರ ಸ್ಪಷ್ಟತೆ ಆದಮೇಲೆ ಏನಾಯಿತು, ಅದರ ನಕ್ಷೆಯನ್ನು ಸಿದ್ಧಪಡಿಸಿದ್ವಿ. ಆಮೇಲೆ ಸಿದ್ಧಪಡಿಸಿದ್ಮೇಲೆ ಏನನ್ನು ಅಳಿಬೇಕು ಅಂತ ನಾವು ಇಲ್ಲಿ ನಿರ್ಧಾರ ಮಾಡಿದ್ಮೇಲೆ ಅಮೆಂಡ್ ಸ್ಕೋರ್ ಕಾರ್ಡ್ ಇಫ್ ಅಪ್ರೋಪ್ರಿಯೇಟ್ ಅಂದರೆ ಇಲ್ಲಿ ನಮಗೆ ಒಂದಷ್ಟು ಬದಲಾವಣೆ ಬೇಕು ಅಂದಾಗ ತಿದ್ದುಪಡಿ ಮಾಡ್ಕೊಳ್ಳೋವಂಥದ್ದು ಅಲ್ವಾ. ಬದಲಾವಣೆ ಬೇಕು ಅಂದಾಗ ಇಲ್ಲಿ ತಿದ್ದುಪಡಿಯನ್ನು ನಾವು ಮಾಡ್ಕೊಳ್ಳೋವಂಥದ್ದು. ಇದಾದಮೇಲೆ ಮುಂದಿನ ಒಂದು ಅಂಶ ಏನಪ್ಪ ಅಂತಂದರೆ ಫೈನಲೈಸ್, ತಿದ್ದುಪಡಿ ಮಾಡಿದ್ಮೇಲೆ ಏನು ಮಾಡೋದು, ಫೈನಲೈಸ್ ದ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಅಂತಂದರೆ ಅನುಷ್ಠಾನ ಯೋಜನೆಗಳನ್ನು ಅಂತಿಮಗೊಳಿಸುವಂಥದ್ದು. ಅನುಷ್ಠಾನ ಆದಮೇಲೆ ಏನು ಮಾಡಬೇಕು, ಅನುಷ್ಠಾನ ಅಂದರೆ ಅಂತಿಮ ಫೈನಲೈಸ್ ಮಾಡಿದ್ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ದ ಸಿಸ್ಟಮ್ ಅಂದರೆ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸೋದು. ಸರಿ ಆಯಿತು, ಕಾರ್ಯಗತಗೊಳಿಸಾಯಿತು. ಈಗೇನು ಮಾಡಬೇಕು, ಈಗ ಅದರ ಫಲಿತಾಂಶ ಬಂದಿರುತ್ತೆ, ಪಬ್ಲಿಸೈಸ್ ದ ರಿಸಲ್ಟ್ಸ್ ಅಲ್ವಾ, ಫಲಿತಾಂಶಗಳನ್ನು ಪ್ರಚಾರ ಮಾಡಬೇಕು. ಅದಾದಮೇಲೆ ಏನು ಫಲಿತಾಂಶ ಬಂದಿದೆ ಅದನ್ನು ಆ ರಿಸಲ್ಟನ್ನು ಏನು ಮಾಡಬೇಕು, ಮುಂದಿನ ಕಾರ್ಯಾಚರಣೆ ಬಳಸ್ಕೋಬೇಕು ಅಲ್ವಾ. ಅಂದರೆ ಆ ಫಲಿತಾಂಶವನ್ನು ಅಂದರೆ ಏನು ದತ್ತಾಂಶ ಬಂದಿರ್ತಾರೆ, ರಿಸಲ್ಟ್ ಫಲಿತಾಂಶದ ದತ್ತಾಂಶ ಇರುತ್ತೆ, ಇದನ್ನು ಬಳಸಿಕೋಬೇಕು. ಏನಕ್ಕಂತಂದರೆ ರಿವೈವ್ ಆ್ಯಂಡ್ ರಿವೈಸ್ ದ ಸಿಸ್ಟಮ್ ಅಂದರೆ ವ್ಯವಸ್ಥೆಯನ್ನು ಪರಿಶೀಲಿಸಿ ಮತ್ತು ಪರಿಷ್ಕರಿಸುವ ಉದ್ದೇಶದಿಂದ. ಓಕೆ, ಇದು ಕಡೆ ಅಂಶ. ಓಕೆ, ಇವೆಲ್ಲವೂ ಕೂಡ ಸ್ಕೋರ್ ಕಾರ್ಡ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಇರುವಂಥ ಪ್ರಮುಖ ಹಂತಗಳು. ಈಗ ಕಡೆಯದಾಗಿ ನಾವು ಕನ್ಕ್ಲೂಷನ್ ಹೇಳೋದಾದರೆ ಏನು ಹೇಳುತ್ತಪ್ಪ ಅಂತಂದರೆ,
ಇನ್ಕ್ರೀಸಿಂಗ್ ದ ಶೇರ್ ಹೋಲ್ಡರ್ ವ್ಯಾಲ್ಯೂ ಇಸ್ ದ ಪ್ರೈಮ್ ಇಂಪಾರ್ಟೆನ್ಸ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಎ ಕಂಪನಿ ಅಂತಂದರೆ ಷೇರುದಾರರ ಮೌಲ್ಯವನ್ನು ಹೆಚ್ಚಿಸುವುದು ಕಂಪನಿಯ ನಿರ್ವಹಣೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಯಾಕಂದರೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅಷ್ಟೇ ಬಂಡವಾಳ ಹೆಚ್ಚಾಗಿದೆ ಅಂತ, ಕ್ಯಾಪಿಟಲ್ ಕೂಡ ಹೆಚ್ಚಾಗಿದೆ. ಕ್ಯಾಪಿಟಲ್ ಜೊತೆಯಲ್ಲಿ ಇದು ಲಾಭ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಮೌಲ್ಯವನ್ನು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇದು ಒಂದು ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಡ್ತಾರೆ. ಹಾಗೇನೆ ಸೊ ದ ಮ್ಯಾನೇಜ್ಮೆಂಟ್ ಮಸ್ಟ್ ಹ್ಯಾವ್ ದ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್ಸ್ ಇನ್ ಮೈಂಡ್ ವೈಲ್ ಮೇಕಿಂಗ್ ಡಿಸಿಷನ್ಸ್ ಅಂತಂದರೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿರ್ವಹಣೆಯು ಷೇರುದಾರರ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿಟ್ಕೋಬೇಕು. ಕರೆಕ್ಟಾ? ಯಾವುದಾದ್ರೂ ಸಂಸ್ಥೆ ವ್ಯಾವಹಾರಿಕ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಾಗ ಏನು ಮಾಡಬೇಕು? ಇದು ಷೇರುದಾರರನ್ನು ಮನಸ್ಸಲ್ಲಿಟ್ಟುಕೊಂಡು ನಿರ್ಧಾರ ತಗೋಬೇಕು. ಅಂದರೆ ಏಕಪಕ್ಷೀಯ ನಿರ್ಧಾರಗಳನ್ನ ತಗೋಬಾರ್ದು. ಷೇರುದಾರರ ಮೌಲ್ಯವನ್ನು ಹೆಚ್ಚು ಮಾಡುವಂಥ ಕಡೆಗೆ ನಿರ್ಧಾರಗಳನ್ನ ಇವರು ತಗೋಬೇಕು. ಹಾಗೆಯೇ ದ ಹೈಯರ್ ದ ಶೇರ್ ಹೋಲ್ಡರ್ ವ್ಯಾಲ್ಯೂ ದ ಬೆಟರ್ ಇಟ್ ಈಸ್ ಫಾರ್ ದ ಕಂಪನಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತಂದರೆ ಹೆಚ್ಚಿನ ಷೇರುದಾರರ ಮೌಲ್ಯ ಅದು ಕಂಪನಿ ಮತ್ತು ನಿರ್ವಹಣೆಗೆ ಉತ್ತಮ ಆಗಿರ್ತದೆ. ಕಡಿಮೆ ಆದರೆ ಶೇರ್ ಹೋಲ್ಡರ್ ಯಾರು ಹೂಡಿಕೆ ಮಾಡೋಕ್ಕೆ ಬರೋದೇ ಇಲ್ಲ. ಓಕೆ, ಬಹುಶಃ ನಿಮಗೆ ಈ ಒಂದು ರಿವಿಷನ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಅಧ್ಯಾಯದ ಒಂದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಮುಖಾಂತರ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.